ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ರೆಡಿಯಾಗಿಬಿಟ್ಟು ಸಾಯಂಕಾಲದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಉಳಿಯಾರ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ಅಂದರೆ ಜಾತ್ರೆ ಕೂಡ ನಡೀತು. ಹನುಮ ಜಯಂತಿ ದಿವಸ ಅವತ್ತು ಹೋಗೋಕ್ಕಾಗಲಿಲ್ಲ ನಾವು. ಹಾಗಾಗಿ ಇವತ್ತಾದರೂ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ನಮ್ಮ ಹುಳಿಯಾರ ಗ್ರಾಮದಲ್ಲಿ ನೆಲೆಸಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಅಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ರಶ್ ಇರುತ್ತೆ. ಬೆಳಗ್ಗೆನೇ ಹೋದರೆ ಅಂದ್ಬಿಟ್ಟು ನಾವು ಸಾಯಂಕಾಲನೇ ಹೋದ್ವು. ಅಂದರೆ ಬೆಳಗ್ಗೆ ಸ್ವಲ್ಪ ಕೆಲಸಗಳು ಇತ್ತು ನಮಗೆ, ಹಾಗಾಗಿ ಸಾಯಂಕಾಲ ಹೋಗೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ಹನುಮ ಜಯಂತಿ ಮಾಡಿರೋವಂಥ ಡೆಕೋರೇಷನ್ಗಳು ಅಂದರೆ ನೈಟ್ ಎಲ್ಲ ಜಾತ್ರೆ ತುಂಬ ಚೆನ್ನಾಗಿ ನಡೀತಂತೆ. ನಾವು ಬರಬೇಕು ಅಂದ್ಕೊಂಡಿದ್ವು, ಆದರೆ ಅವತ್ತೇ ನಮ್ಮೂರಲ್ಲಿ ಬಾನ ಇತ್ತಲ್ಲ, ತಿಂಗಳು ಬಾನ ಅಂತ, ಹಾಗಾಗಿ ಅವತ್ತು ಬರೋಕ್ಕಾಗಲಿಲ್ಲ. ಅಂದರೆ ಉಳ್ಯಾರಲ್ಲಿ ಎಷ್ಟು ಅಂಗಡಿ ಇದೆಯೋ ಅಷ್ಟು ಅಂಗಡಿ ಮುಂದೆನೂ ಊಟ ಅದೆಲ್ಲ ವ್ಯವಸ್ಥೆ ಮಾಡಿದ್ರಂತೆ. ತುಂಬ ಚೆನ್ನಾಗಿ ಮಾಡಿದ್ರಂತೆ. ನಾನು ಯಾವ ವರ್ಷವೂ ಕೂಡ ಹೋಗಿಲ್ಲ ಅಂದರೆ ಈ ಥರ ಜಾತ್ರೆಗೆ. ನೆಕ್ಸ್ಟ್ ಇಯರ್ ಅದು ನೋಡೋಣ, ಹೋಗೋಣ ಅಂದ್ಕೊಂಡಿದ್ದೀನಿ. ಹಾಗೆ ಅಲ್ಲಿಂದ ತಂದು ಎಳ್ಳು ಬತ್ತಿ ಅಂತ ಹೇಳ್ತಾರಲ್ಲ, ಅದನ್ನು ನಮ್ಮ ಮನೆಯವರು ಸುಡ್ತಾಯಿದ್ರು. ಅದನ್ನು ಸುಡೋದ್ರಿಂದ ಒಳ್ಳೆಯದಾಗುತ್ತೆ ಎಳ್ಬತ್ತಿನ ಅಂದ್ಬಿಟ್ಟು 2-3 ತಂದಿದ್ರು. ಸೋನಿಗೆ ಒಂದು ಕೊಟ್ಟು, ನಾನು ಲಸು ಒಂದು, ನಮ್ಮ ಮನೆಯವರು ಒಂದು ಸುಟ್ಟರು. ಹಾಗೆ ಅಲ್ಲಿ ಸುಟ್ಬಿಟ್ಟು ಇವಾಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಅಂದರೆ ಜಾತ್ರೆ ದಿವಸ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅವತ್ತೆಲ್ಲ ನಾನು ಅಂದರೆ ಕೆಲವೊಬ್ಬರು ಸ್ಟೇಟಸ್ ಹಾಕಿದ್ರಲ್ಲ, ಹಾಗೆ ನೋಡಿದೆ, ಬರಬೇಕು ಅಂದ್ಕೊಂಡು. ಆದರೂ ಸ್ವಾಮಿ ಯಾಕೋ ಕರೆಸ್ಕೊಂಡಿಲ್ಲ. ಇವತ್ತು ಶನಿವಾರ ಬಂದಿದ್ದೀವಿ ಫೈನಲ್ ಆಗಿ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಕೊಡ್ತಾಯಿದ್ರು. ಹಾಗೆ ಅವತ್ತು ಜಯಂತಿ ದಿವಸ ಏನೋ ತುಂಬ ಅಂದರೆ ಹೂವು ಎಲ್ಲ ತಂದಿದ್ರನ್ನ ಅದನ್ನೆಲ್ಲ ಇವತ್ತು ಪೂಜಾರೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾವು ಕೂಡ ಇವಾಗ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವು. ನೋಡಿ, ತುಂಬ ಚೆನ್ನಾಗಿ ಈ ಥರ ಅಲಂಕಾರ ಎಲ್ಲ ಮಾಡಿದರು. ಅಂದರೆ ಒಡವೆ ಎಲ್ಲ ಅದು ರೆಗ್ಯುಲರಾಗಿ ಡೈಲಿ ಹಾಕಿರಲ್ಲ ಅನಿಸುತ್ತೆ. ಜಯಂತಿ ದಿವಸ ಅಂದರೆ ಹನುಮಾನ್ ಜಯಂತಿ ದಿವಸ ಮಾತ್ರ ಹಾಕಿರ್ತಾರೆ ಅನಿಸುತ್ತೆ. ಅಂದರೆ ನಾವು ಡೈಲಿ ಎಲ್ಲ ಯಾವ ಥರ ಬಂದಾಗ ದೇವಸ್ಥಾನದ ಒಳಗಡೆ ಬಂದಾಗ ಈ ಥರ ಏನು ಒಡವೆ ಅದೆಲ್ಲ ಹಾಕಿರಲ್ಲ. ಇವತ್ತು ಹಾಕಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಕೂಡ. ಹಾಗೆ ಕೈ ಮುಕ್ಕೊಂಡು ದೇವ್ರಿಗೆಲ್ಲ ಅಂದರೆ ಪೂಜೆ ಸಾಮಾನೆಲ್ಲ ತಂದಿದ್ವು, ಅದನ್ನೆಲ್ಲ ಪೂಜೆ ಮಾಡಿಸ್ಕೊಂಡು ಇವಾಗ ಹೊರಗಡೆ ಬಂದ್ವು. ಸ್ವಲ್ಪ ಹೊತ್ತು ಅಲ್ಲೂ ಕೂಡ ಕೂತ್ಕೊಂಡಿದ್ವು. ಹಾಗೆ ಕೂತ್ಕೊಂಡು ಹೊರಗಡೆ ಬಂದ್ವು. ಇಲ್ಲೆಲ್ಲ ಅಂದರೆ ನೈಟೆಲ್ಲ ಇಲ್ಲೂ ಕೂಡ ಊಟ ಎಲ್ಲ ಮಾಡಿಸಿದಾರಲ್ಲ, ಹಾಗಾಗಿ ಸ್ವಲ್ಪ ಜಾಗ ಎಲ್ಲ ಇದೆ. ಹಾಗೆ ಇವಾಗ ಹೊರಗಡೆ ಬಂದು, ಇವತ್ತು ಶನಿವಾರ ಆದರೂ ಕೂಡ ಸ್ವಲ್ಪ ಭಕ್ತರು ಬರ್ತಾಯಿದ್ರು, ಹಾಗೆ ಹೋಗ್ತಾಯಿದ್ರು. ನಾವು ಕೂಡ ಎಲ್ಲ ಪೂಜೆ ಮುಗಿಸ್ಕೊಂಡು ಹಾಗೆ ಸೋನಿಗೆ ಅಂದರೆ ಅವಳಿಗೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು. ನಾವೆಲ್ಲೋ ಹೋಗಿರೋದ್ರಿಂದ ಪೇರೆಂಟ್ಸ್ ಮೀಟಿಂಗ್ ಬರೋಕ್ಕಾಗಲಿಲ್ಲ. ಸಾಯಂಕಾಲ ಬಂದು ಅವಳಿಗೆ ಸ್ವಲ್ಪ ಡ್ರಾಯಿಂಗ್ ಎಲ್ಲ ಕೊಟ್ಟಿದ್ರು, ವಾಟರ್ ಪೇಂಟು ಅದೆಲ್ಲ ತರೋಕ್ಕೆ. ಹಾಗಾಗಿ ಹಾಗೆ ಬಂದಾಗುತ್ತೆ. ಅದನ್ನೆಲ್ಲ ತೊಗೊಂಡೋಗೋಣ ಅಂತ ಇವಾಗ ವಾಟರ್ ಪೇಂಟ್ ತರೋಣ ಅಂದ್ಬಿಟ್ಟು ನಮ್ಮ ಉಳ್ಯಾರಲ್ಲಿ ಫೇಮಸ್ ಸ್ಟೋರ್ ಅಂದರೆ ಶಿಲ್ಪ ಸ್ಟೋರ್ ಅಂತ ಏನೋ ಹೇಳ್ತಾರೆ, ಅಲ್ಲಿ ಪ್ರತಿಯೊಂದು ಕೂಡ ಸಿಗುತ್ತೆ ಅಂದು ಅಲ್ಲಿ ಆ ಅಂಗಡಿಗೆ ಹೋಗ್ತಾ ಇದ್ದೀವಿ ಇವಾಗ. ನಮ್ಮ ಉಳ್ಯಾರು ನೋಡಿ ಈ ಥರ ಇದೆ. ಅಂದರೆ ಸಂತೆ ದಿವಸ ಫುಲ್ಲು ಜನಗಳು ತುಂಬಿರುತ್ತೆ. ಇವತ್ತು ಸ್ವಲ್ಪ ಕಮ್ಮಿನೇ, ಶನಿವಾರ ಅಲ್ಲ, ಹಾಗಾಗಿ ಅಂದರೆ ನೋಡೋಣ, ಬೇರೆ ದೇವಸ್ಥಾನಕ್ಕೂ ಕೂಡ ಹೋಗಬೇಕಾಗಿತ್ತು. ಅಂದರೆ ಇಲ್ಲಿ ಕಾರಳ್ಳಿ ರಂಗಪ್ಪ ಅಂತ ಇದೆಯಲ್ಲ, ಆ ದೇವಸ್ಥಾನಕ್ಕೂ ಹೋಗೋಣ ಬೇಗ ಹೋದರೆ ಅಂದ್ಕೊಂಡಿದ್ವು. ಅಂದರೆ ನೈಟ್ ನನಗೆ ಸ್ವಲ್ಪ ಕಾರಳ್ಳಿ ದೇವಸ್ಥಾನ ಕನಸಲ್ಲಿ ಬರೋ ಥರ ಕಾಣಿಸ್ತಾ ಇತ್ತು. ಅಂದರೆ ದೇವಸ್ಥಾನ ಎಲ್ಲ ಕಾಣಿಸೋದು ಆ ಥರ ಎಲ್ಲ ಅನ್ನಿಸ್ತಾ ಇತ್ತು, ಹಾವು ಕಾಣಿಸೋದು ಆ ಥರ ಎಲ್ಲ. ಹಾಗಾಗಿ ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು, ಆದರೆ ನಾವು ಬಂದಿದ್ದು ಸಾಯಂಕಾಲ ಅಲ್ವಾ, ಸಾಯಂಕಾಲ, ಹಾಗಾಗಿ ಲೇಟಾಗಿಬಿಡುತ್ತೆ ಅಲ್ಲಿಗೆಲ್ಲ ಹೋಗಿ. ಇನ್ನು ನೆಕ್ಸ್ಟ್ ಶನಿವಾರ ಪೂಜೆ ಮಾಡಿಸ್ಕೊಂಬಂದರೆ ಆಯಿತು ಅಂತ ಸುಮ್ಮನಾದ್ವು. ಹಾಗೆ ಇವಾಗ ಉಳ್ಯಾರಲ್ಲೇ ಬಂದು ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಮೆಡಿಕಲಲ್ಲಿ ಆಯಿಂಟ್ಮೆಂಟ್ ಎಲ್ಲ ತೊಗೋಬೇಕಾಗಿತ್ತು, ಅದನ್ನೆಲ್ಲ ತೊಗೊಂಡು ಹಾಗೆ ಸೋನಿಗೆ ಸ್ನ್ಯಾಕ್ಸು ಅದನ್ನೆಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸುಮ್ಮನೆ ರೌಂಡ್ ಹೊಡೆದಿದ್ದು ಉಳ್ಯಾರ ಪೂರ್ತಿ. ಅಂದರೆ ಒಂದು ಅಂಗಡೀಲಿ ಒಂದು ಸಿಗ್ತಾ ಇರಲಿಲ್ಲ, ಹಾಗಾಗಿ ಉಳ್ಯಾರ ಪೂರ್ತಿ ರೌಂಡ್ ಹೊಡಿದ್ವು. ಹಾಗೆ ಅಷ್ಟರಲ್ಲಿ ಸೋನಿ ಸ್ನ್ಯಾಕ್ಸ್ಗೆ ಅಂದರೆ ಅವಳಿಗೆ ಡೈಲಿ ಸ್ನ್ಯಾಕ್ಸ್ ಕೊಡಬೇಕಲ್ಲ, ಹಾಗಾಗಿ ಇವಾಗ ಅವಳಿಗೆ ಸ್ವಲ್ಪ ಆರೆಂಜು ಮತ್ತು ಆ್ಯಪಲ್ ಸ್ವಲ್ಪ ಕಮ್ಮಿಲಿ ಮಾರ್ತಾಯಿದ್ರು. ಅಂದರೆ 100 ರೂಪಾಯಿಗೆ 1.5 kg ಏನೋ ಆರೆಂಜ್ ಹೇಳ್ತಾಯಿದ್ರು, 120 ಆ್ಯಪಲ್ ಹೇಳ್ತಾಯಿದ್ರು. ಹಾಗಾಗಿ ಅದೊಂದು ಅರ್ಧ kg ಇದೊಂದು ಅರ್ಧ kg ಹಾಕಿಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಸ್ನ್ಯಾಕ್ಸಿಗೆ ಅವಳಿಗೆ ಡೈಲಿ ಬೇಕೇ ಬೇಕು. ಸ್ನ್ಯಾಕ್ಸಿಗೆ ಅಲ್ಲದೆ ಅಲ್ಲಿಂದ ಬಂದು ಸ್ಕೂಲಿಂದ ಬಂದು ಅದನ್ನು ಬೇರೆ ತಿಂತಾ ಇರ್ತಾರೆ ಇಬ್ಬರು ಕೂಡ. ನಮ್ಮನೆಯವ್ರು ಒಂದು ಸತಿ ಫ್ರೂಟ್ಸ್ ತಂದರೆ ಅದು 1 ವಾರ ಆಗಬೇಕು ಅಂತಾರೆ. ಇವ್ರು 3-4 ದಿವಸಕ್ಕೆ ಖಾಲಿಯಾಗಿ ಮಾಡಿಬಿಡ್ತಾರೆ, ಹಂಗಾಗ್ಬಿಡುತ್ತೆ ಒಂದೊಂದು ಟೈಮು. ಹಾಗಾಗಿ ಮನೆಯಲ್ಲಿ ಬಾಳೆಹಣ್ಣು ಮತ್ತು ಸ್ವಲ್ಪ ಹಳೇದು ಕೂಡ ಇದ್ದಿತ್ತು, ಅಂದರೆ ದಾಳಿಂಬ್ರೆ ಅದೆಲ್ಲ. ಹಾಗಾಗಿ ಅರ್ಧ kg ಸಾಕು ಅಂತ ಅಷ್ಟು ತೊಗೊಂಡೆ. ಎಷ್ಟು ತೊಗೊಂಡ್ರು ಕೂಡ 1 ವಾರನೂ ಬರೋಲ್ಲ, ಕರೆಕ್ಟಾಗಿ ಖಾಲಿ ಮಾಡಿಬಿಟ್ರೆ. ಜಾಸ್ತಿ ಇದ್ದರೆ ಅಷ್ಟು ಖಾಲಿ ಮಾಡ್ತಾರೆ ಇವರು ಅಂದ್ಬಿಟ್ಟು ಅರ್ಧ kg ತೊಗೊಂಡೆ. 150 ರೂಪಾಯಿ ಆಯಿತು. ಅಂದರೆ
ಆಪಲ್ ಸ್ವಲ್ಪ ಜಾಸ್ತಿನೇ ತೊಗೊಂಡೆ, ಒಂದು 3/4 ಕೆಜಿಯಷ್ಟು. ಅಂದರೆ ಆಪಲು ಇವಾಗ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಹಾಗಾಗಿ ಆಪಲ್ ಜಾಸ್ತಿ ತೊಗೊಂಡೆ. ಅಂದರೆ ಶೀತ ಟೈಮಲ್ಲಿ ಅಂತ ಕೆಲವೊಬ್ಬರು ಭಯ ಪಡ್ತಾರೆ. ಯಾವ ಟೈಮಲ್ಲೂ ಆದರೂ ಪರವಾಗಿಲ್ಲ, ಆರೆಂಜು, ಆಪಲು ಜಾಸ್ತಿ ಫ್ರೂಟ್ಸ್ ಐಟಮ್ ಕೊಡೋದ್ರಿಂದ ಯಾವುದೇ ಒಂದು ಅಪಾಯ ಇಲ್ಲ. ನಾವು ಬೇರೆ ಬೇಕ್ರಿಲಿ ಅದು ಇದು ಸ್ನ್ಯಾಕ್ಸು ಆ ಥರ ಎಲ್ಲ ತಂದು ಹಾಕೊಡೋ ಬದಲು ಈ ಥರ ಫ್ರೂಟ್ಸ್ ತಿನ್ನೋದ್ರಿಂದ ಮಕ್ಳಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆ ಅಲ್ಲಿಂದ ಇವಾಗ ಊಟ ಮಾಡೋಕ್ಕೆ ಅಂತ ಬಂದ್ವು. ಸಾಯಂಕಾಲ ದೋಸೆ ಅಂದರೆ ಲಸು ಗೋಬಿ ಕೊಡಿಸಿ ಅಂತ ಹೇಳ್ತಾ ಇದ್ದ. ಗೋಬಿ ಬೇಡ ಅಂದ್ಬಿಟ್ಟು ದೋಸೆನೇ ತಿಂದು ನಡೀರಿ ಅಂತ ಹೇಳಿದೆ. ಆದರೆ ಆ ದೋಸೆ ಅಂಗಡಿಗೆ ಹೋದರೆ ಆ ದೋಸೆ ನೋಡಿನೇ ತಿನ್ನೋಕ್ಕಾಗಲಿಲ್ಲ, ಹಂಗಾಗೋಯ್ತು. ಆದರೂ ಕೂಡ ತಿಂದ್ವು, ಅದು ಬಿಡಲಿಲ್ಲ. ಅಂದರೆ ಅಮೌಂಟ್ ಕೊಟ್ಟಿರ್ತೀವಲ್ಲ, ₹200 ಬಿಲ್ ಆಗಿದೆ, ಸುಮ್ಮನೆ ವೇಸ್ಟ್ ಏನಕ್ಕೆ ಅಂದ್ಬಿಟ್ಟು ದೋಸೆ ಮನೇಲಿ ಮಾಡೋದಕ್ಕಿಂತ ತುಂಬ ಕೆಟ್ಟದಾಗಿ ಮಾಡಿಬಿಟ್ಟಿದ್ರು. ಅಷ್ಟು ಚೆನ್ನಾಗಿರಲಿಲ್ಲ ದೋಸೆ. ಹಾಗಾಗಿ ಬೇಜಾರಾಯಿತು, ಇವರೇನು ದೋಸೆ ಹಿಂಗೆ ಮಾಡಿದ್ದಾರೆ ಅಂತ. ಮನೆಗೂ ಒಂದು ಪ್ಲೇಟ್ ಹಾಕಿಸ್ಬಿಟ್ಟಿದ್ದೀವಿ, ಅದು ಕೂಡ ಸ್ವಲ್ಪ ಸುಟ್ಟಿರೋ ಥರ ಅನ್ನಿಸ್ತಾಯಿತ್ತು, ಚೆನ್ನಾಗಿ ಮಾಡಿರಲಿಲ್ಲ ದೋಸೆ ಅಷ್ಟೊಂದು. ನಮ್ಮ ಮನೆಯವರು ಒಂದು ಫ್ರೈಡ್ ರೈಸ್ ಏನೋ ತೊಗೊಂಡಿದ್ರು, ಅಷ್ಟೇ, ಜಾಸ್ತಿ ಅಂತ ಒಳಗೋಗಲಿಲ್ಲ. ದೋಸೆ ನೋಡಿನೇ ಸುಸ್ತಾಗ್ಬಿಟ್ಟು ಇನ್ನೇನು ಬೇಡ ಅಂತ ಸುಮ್ಮನಾದ್ವು. ಹಾಗೆ ಇವಾಗ ಬಿಲ್ಲೆಲ್ಲ ಕೊಟ್ಬಿಟ್ಟು ನಮ್ಮ ಮನೆಯವರ ಮನೆ ಕಡೆ ಹೊರ್ತಾ ಇದ್ದೀವಿ. ಅಂದರೆ ಆಗಲೇ ಟೈಮ್ ಬಂದಾಗಲೇ 6:30 ಆಗಿಬಿಟ್ಟು, ಅಂದರೆ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಏನು ಮಾಡೋಕ್ಕಾಗಲ್ಲ, ಅಮೌಂಟ್ ಎಲ್ಲ ಕೊಟ್ಟಿದ್ದೀವಿ ಅಂತ ತಿನ್ನಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಹಾಗೆ ಅಲ್ಲಿಂದ ಇವಾಗ ಮತ್ತೆ ನಮ್ಮ ಮನೆ ಊರ ಕಡೆ ಬರ್ತಾ ಇದ್ದೀವಿ. ಅಂದರೆ ಸಾಯಂಕಾಲ ಆಗಲೇ ಲೇಟ್ ಆಗಿಬಿಟ್ಟಿತ್ತು, ನಾವು ಬಂದಾಗಲೇ ಆಗಲೇ 4:15 ಆಲ್ರೆಡಿ ಆಗಿತ್ತು. ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಒಂದು 2-3 ಸತಿ ಉಳ್ಯಾರ ಸುತ್ತಿ ಟೈಮ್ ಆಯಿತು. ಹಾಗಾಗಿ ಇನ್ನೇನು ಹೊರಡೋಣ ಟೈಮ್ ಆಯಿತು. ಸಾಯಂಕಾಲದ ಹೊತ್ತು ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೂ ಭಯ, ಅಂದರೆ ಈ ರೋಡ್ ಕರೆಕ್ಟಾಗಿರಲ್ಲ. ಹಾಗಾಗಿ ಲೇಟ್ ಆಗಿಬಿಟ್ರೆ ತುಂಬ ಇದಾಗುತ್ತೆ ಅಂದ್ಬಿಟ್ಟು ನೋಡಿ ಇವಾಗ ಬರೋ ಅಷ್ಟರಲ್ಲಿ ಇಷ್ಟು ಟೈಮ್ ಆಗೇ ಹೋಗ್ಬಿಟ್ಟಿತ್ತು. ಇನ್ನೇನು ಊರ ಕಡೆ ಹೊರಡ್ತಾ ಇದ್ದೀವಿ. ಅಂದರೆ ಏನಂದರೆ ಒಬ್ಬರು ಇಬ್ಬರು ಇದ್ದರೆ ಸರಿ ಹೋಗುತ್ತೆ, ಆದರೆ ಮಕ್ಕಳು ಜೊತೆಯಲ್ಲಿದ್ದರೆ ನೈಟೆಲ್ಲ ಹೋಗ್ಬೇಕಂದ್ರೆ ಸ್ವಲ್ಪ ಭಯನೇ ಆಗಿಬಿಡುತ್ತೆ. ಹಾಗೆ ಇದು 2 ಡೇಸ್ ಲಾಗಾಗಿರುತ್ತೆ. ಇವತ್ತು ಮೊಟ್ಟೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ, ತುರಿದಿಟ್ಕೊಂಡಿರೋ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಮಸಾಲೆ ಐಟಮು, ಹಾಗೆ ಶುಂಠಿ, ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, 2 ಲವಂಗ, 4 ಕಾಳುಮೆಣಸು, ಸ್ವಲ್ಪ ಗಸಗಸೆನ ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೊತಾ ಇದ್ದೀನಿ. ನಾನು ಹಿಂದೆ ಲಾಗಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಮೊಟ್ಟೆ ಸಾಂಬಾರು ಮಾಡೋದು, ಆದರೂ ಕೂಡ ಮತ್ತೆ ತುಂಬ ಲಾಂಗ್ ಗ್ಯಾಪ್ ಆಯ್ತಲ್ಲ, ಹಾಗಾಗಿ ಇವಾಗ ಮತ್ತೆ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದನ್ನು ನೋಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡು ಈ ಥರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಇವಾಗ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ 2 ಎಸ್ಲಷ್ಟು ಕರ್ಬೇವಿನ ಸೊಪ್ಪು ಅದನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಪೇಸ್ಟು ಅಂದರೆ ನಾವು ರುಬ್ಕೊಂಡಿದ್ವಲ್ಲ ಖಾರ, ಅದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಅದು ಕುದಿ ಬರಬೇಕು. ಅಲ್ಲಿ ತನಕ ನಾವು ಕುದಿಸ್ಬೇಕಾಗುತ್ತೆ. ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟೇ ನೀರು ಸೇರಿಸ್ಕೊಂಡ್ರೆ ಸಾಕು. ಮೊಟ್ಟೆ ಸಾಂಬಾರು ತೀರಾ ತಿಳಿ ಆದರೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಅಂದರೆ ಒಂದೇ ಟೈಮ್ಗಲ್ಲ, ಹಾಗಾಗಿ ನೋಡಿ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ, ಒಂದು 8 ಮೊಟ್ಟೆನೋ ಹಾಕ್ಕೊತಾ ಇದ್ದೀನಿ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಮೊಟ್ಟೆ. ಲಸ್ಸು ಏನು ಮಾಡ್ತಾನೆ ಅಂದರೆ ಒಂದೊಂದು ಸತಿ 2-2, 3-3 ಮೊಟ್ಟೆ ತಿನ್ಕೊಂಡ್ಬಿಡ್ತಾನೆ. ಹಾಗಾಗಿ ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ಒಂದು 3 ಮೊಟ್ಟೆನ ಜಾಸ್ತಿನೇ ಹಾಕಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿ ತನಕ ನಾವು ಹಾಗೆ ಬಿಡಬೇಕು. ಇದು ಕುದಾದ್ಮೇಲೆ ನಾವು ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ನಾವು ಸೇರಿಸ್ಕೋಬೇಕು. ನಾನು ಸ್ವಲ್ಪ ನನಗೆ ನೆಗಡಿ ಆಗಿರೋದ್ರಿಂದ ಸ್ವಲ್ಪ ವಾಯ್ಸ್ ಕೂಡ ಒಂಥರ ಅನ್ನಿಸ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ 8 ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಅಂದರೆ 9 ಮೊಟ್ಟೆ ತೆಗ್ದಿಟ್ಟಿದ್ದೆ, ಒಂದು ಚೆನ್ನಾಗಿತ್ತು, ಅಂದರೆ ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿತ್ತು ಮೊಟ್ಟೆ. ಅಂದರೆ ಕೋಳಿ ಇಟ್ಟಿರ್ತಾವಲ್ಲ, ಅದು ಒಂದೊಂದು ಸತಿ ಏನು ಮಾಡ್ತವೆ ಅಂದರೆ ಕೋಳಿ ತುಳಿದಿರ್ತವೆ, ಹಾಗಾಗಿ ನಮ್ಮ ಮನೆಯವರು ಹಾಗೆ ಎತ್ತಿಕ್ಬಿಡ್ತಾರೆ. ಸುಮ್ಮನೆ ಅದು ಅಂದರೆ ಆಮ್ಲೆಟು ಅದು ಇದು ಮಾಡೋ ಬದಲು ಒಂದು ಟೈಮು ಅಡುಗೆಗೇನಾದರೂ ಅಂದರೆ ಸಾಂಬಾರಾದರೂ ಆಗುತ್ತೆ ಅಂದ್ಬಿಟ್ಟು ನಾನು ಇವತ್ತು ಸಾಂಬಾರೇ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ 8 ಮೊಟ್ಟೆನ ಹಾಕ್ಕೊಂಡು ಈ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸಾಂಬಾರಂತೂ ಸಖತ್ತಾಗಿತ್ತು, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಟೇಸ್ಟು ಕೂಡ ಸಖತ್ತಾಗಿತ್ತು. ಅಂದರೆ ಮೊಟ್ಟೆ ಸಾಂಬಾರನ್ನ ಕೆಲವೊಬ್ರು ಹೇಗೆ ಮಾಡ್ತಾರೆ ಅಂದರೆ ಮೊಟ್ಟೆನ ಬೇಯಿಸ್ಬಿಟ್ಟು ಅದನ್ನು ಪೀಸ್ ಮಾಡಿಬಿಟ್ಟು ಆ ಥರನೂ ಕೂಡ ಮಾಡ್ತಾರೆ, ಕಡಲೆಬೇಳೆ ಅದನ್ನೆಲ್ಲ ನೆನೆಹಾಕ್ಬಿಟ್ಟು. ನಾನು ಯಾವತ್ತೂ ಆ ಥರ ಮಾಡೋಕ್ಕೋಗಿಲ್ಲ, ನಾನು ಜಾಸ್ತಿ ಮಾಡೋದು ಇದೇ ಥರ. ಈ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮೊಟ್ಟೆ ಹಾಕ್ಬಿಟ್ಟು ಅದನ್ನು ಸೌಟಲ್ಲಿ ಅಲ್ಲಾಡ್ಸೋಕ್ಕೆ ಹೋಗಬಾರ್ದು, ಅಲ್ಲಾಡ್ಸಿದ್ರೆ ಅದು ಕದ್ರೋಗುತ್ತೆ ಮೊಟ್ಟೆ. ಹಾಗಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ಅದನ್ನು ಬೇಯಕ್ಕೆ ಬಿಡಬೇಕು. ಅದು ಉಂಡೆ ಉಂಡೆ ಥರ ನಾವು ಬೇಯಿಸಿರೋ ಮೊಟ್ಟೆ ಬಂದಿರುತ್ತಲ್ಲ ಆ ಶೇಪಲ್ಲೇ ಬಂದಿರುತ್ತೆ. ಅದನ್ನು ನಾವು ಸ್ವಲ್ಪ ಹೊತ್ತು ಆದಮೇಲೆ ಅದನ್ನು ಅಲ್ಲಾಡಿಸ್ಬೇಕು ಅಷ್ಟೇ ಸೌಟಲ್ಲಿ ಹಾಕ್ಬಿಟ್ಟು. ಮೊಟ್ಟೆ ನೆಕ್ಸ್ಟ್ ನಾವು ಅಲ್ಲಾಡಿಸ್ಬಿಟ್ರೆ ಅದು ಕದ್ರೋಗ್ಬಿಡುತ್ತೆ ಮೊಟ್ಟೆ, ನಮಗೆ ಉಂಡೆ ಉಂಡೆ ಥರ ಆ ಥರ ಸಿಗಲ್ಲ ನೋಡಿ. ಇದು ಸ್ವಲ್ಪ ಹೊತ್ತು ಬೇಯಬೇಕು, ಒಂದು 5ರಿಂದ 10 ನಿಮಿಷ ತನಕ ಲೋ ಫ್ಲೇಮ್ ಇಟ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ. ಇವಾಗ ಸಾಂಬಾರು ಕೂಡ ರೆಡಿ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ಅದ್ರ ಜೊತೆಗೆ ಅನ್ನ ಮುದ್ದೆ ಕೂಡ ರೆಡಿ ಮಾಡ್ಕೊಂಡು ಇವಾಗ ಎಲ್ಲರಿಗೂ ಕೂಡ ಊಟ ಹಾಕ್ತಾಯಿದ್ದೀನಿ. ಹಾಗೆ ನಾನು ಕೂಡ ಇವಾಗ ಅಂದರೆ ನಾನು ಲಸ್ಸು ಇಬ್ಬರು ತಿನ್ನೋಣ ಅಂತ ಇವಾಗ ಹಾಕ್ಕೊಂಡಿದ್ದೀವಿ. ಲಸ್ಸು ಸ್ವಲ್ಪ ಮುದ್ದೆ ಚೆನ್ನಾಗಿ ತಿಂತಾನೆ. ಹಾಗೆ ಅದೆಲ್ಲ ಆದಮೇಲೆ ಸೋನಿಗೆ ಇವತ್ತು ಅಂದರೆ
ಡ್ರಾಯಿಂಗು ಅದು ಇದು ಅಂತ ತುಂಬ ಹೋಮ್ವರ್ಕ್ ಹೇಳ್ಬಿಟ್ಟಿದ್ದಾರೆ. ಅಂದರೆ ಒಂದು 3 ಡೇಸ್ ಅವ್ರಿಗೆ ರಜೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಹೋಮ್ವರ್ಕ್ ಜಾಸ್ತಿ ಕೊಟ್ಟಿರೋದ್ರಿಂದ ಬಂದು ತಲೆ ತಿಂತಾಯಿದ್ಲು. ನಂಗೆ ಹೆಂಗೆ ಹೇಳ್ಕೊಡು ನಾನು ಎಲ್ಲ ಮಾಡ್ಕೊತೀನಿ ಅಂತ. ಏನೇನೋ ಕೊಟ್ಟಿದ್ದಾರೆ ನನಗೆ ಒಂದೊಂದು ಥರ. ಅಂದರೆ ನಾವು ಓದಿರುವಾಗ ಈ ಥರ ಡ್ರಾಯಿಂಗು ಆ ಥರ ಯಾವುದೂ ಇರಲಿಲ್ಲ. ಫಸ್ಟು ಇವ್ರಿಗಿದೆಯಲ್ಲ ನಮಗೆ ಒಂದೊಂದು ಸತಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಎಂತೆಂಥ ಇದು ಕೊಟ್ಟಿರ್ತಾರಪ್ಪ ಇವ್ರಿಗೆ ಬರೀ UKGಗೆ ಅಂತ. ನೋಡಿ ಇವಾಗ ಹ್ಯಾಂಡ್ ಪ್ರಿಂಟಿಂಗ್ ಬಟರ್ಫ್ಲೈ ಅಂತೆ. ಅದು ಅಂದರೆ ಮಕ್ಕಳು ಕೈಯಲ್ಲಿ ವಾಟರ್ ಪೇಂಟ್ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಮಕ್ಕಳು ಕೈಯಲ್ಲಿ ಈ ಥರ ಪೇಸ್ಟ್ ಮಾಡಿಸಿ ಆಮೇಲೆ ಬಟರ್ಫ್ಲೈ ತರ್ಕ ಬರಬೇಕು ಆ ಥರ ಹೇಳಿದ್ದಾರೆ. ಹಾಗೆ ಇದಕ್ಕೆ ಟಿಶ್ಯೂ ಪೇಪರ್ ಅಂಟ್ಸೋಕೆ ಹೇಳಿದ್ದಾರೆ. ಹಾಗೆ ಬರ್ತಡೇ ಕ್ಯಾಪ್ಗೆ ಅದು ಕಲರ್ ಪೇಪರ್ ಅಂಟ್ಸೋಕೆ ಹೇಳಿದ್ದಾರೆ. ಈ ಥರ ಹೋಮ್ವರ್ಕ್ ಎಲ್ಲ ಕೊಟ್ಟಾಗ ಸೋನಿ ಅಂತೂ ಒಂದು ನಿಮಿಷನೂ ಸುಮ್ಮನೆ ಇರೋಕ್ಕೆ ಬಿಡಲ್ಲ. ನನಗಂತೂ ಯಾವುದೇ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅಮ್ಮ ಮಾಡಿಕೊಡು ಬಾ ನೀನು ಹೇಳ್ಕೊಡು ನಾನು ಮಾಡ್ಕೊತೀನಿ ಅಂತ. ಹಾಗಾಗಿ ನಾನು ಅದನ್ನೆಲ್ಲ ಸ್ವಲ್ಪ ಕುತ್ಕೊಂಡು ಅವಳಿಗೆ ಐಡಿಯಾ ಹೇಳ್ಕೊಟ್ರೆ ಅವಳು ಮಾಡ್ತಾ ಇರ್ತಾಳೆ. ನಾನು ಕೂಡ ಅದರಲ್ಲಿ ಯೂಟ್ಯೂಬಲ್ಲಿ ಗೂಗಲಲ್ಲಿ ಅದೆಲ್ಲ ಚೆಕ್ ಮಾಡ್ಕೊಂಡು ಹೇಳ್ಕೊಡ್ತಾ ಇರ್ತೀನಿ. ನೋಡಿ ಈ ಥರ ಮಾಡಿದ್ದಾಳೆ. ಅಂದರೆ ಬಟರ್ಫ್ಲೈನ ಹೇಗೆ ಬೇಕೋ ಹಾಗೆ ಮಾಡಿಕೊಟ್ಟಿದ್ದಾಳೆ. ನಾನು ಸ್ವಲ್ಪ ಅಡುಗೆ ಮಾಡ್ತಾಯಿದ್ದೆ. ಹಾಗೆ ಅವಳು ಪರವಾಗಿಲ್ಲ ಒಂದು ಲೆವೆಲ್ಗೆ ಇಷ್ಟು ಬಂದಿದೆ ಪರವಾಗಿಲ್ಲ ಅಂತ ಅಂದೆ. ಹಾಗೆ ಕೆಳಗಡೆ ಅಂದರೆ ಈ ಕಡೆ ಸೈಡ್ ಇದೆಯಲ್ಲ ಅದಕ್ಕೆ ಟಿಶ್ಯೂ ಪೇಪರ್ ಅಂಟಿಸ್ಬೇಕು ಅಂತ ಕೊಟ್ಟಿದ್ದರು. ಟಿಶ್ಯೂ ಪೇಪರ್ ಇರಲಿಲ್ಲ. ಯಾರ ಹತ್ರ ಏನಾದರೂ ಇಸ್ಕೊಂಡು ಮಾಡೋಣ ಅಂತ ಸುಮ್ಮನೆ ಅದೇ. ಅಷ್ಟೊಂದು ಬಟ್ಟೆನಾದರೂ ತೊಳೆಯೋಣ ಅಂತ ಬಂದೆ. ಅಂದರೆ ಬೆಳಗ್ಗೆ ಒಂದು 11 ಗಂಟೆಗೇನೋ ಇಷ್ಟು ಬಿಸಿಲು ಬರ್ತಾಯಿದೆ. ಹಾಗಾಗಿ ಬಿಸಿಲು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಸೋನಿ ಬ್ಯಾಗು ಲಂಚ್ ಬ್ಯಾಗ್ ಅದನ್ನೆಲ್ಲ ತೊಳಿಬೇಕಾಗಿತ್ತು. ಬಿಸಿಲು ಕೂಡ ತುಂಬ ಚೆನ್ನಾಗಿತ್ತಲ್ಲ, ಬ್ಯಾಗೆಲ್ಲ ಬೇಗ ಒಣಗೋಗುತ್ತೆ ಅಂದ್ಬಿಟ್ಟು ಫಸ್ಟು ಇವಾಗ ಬಟ್ಟೆ ತೊಳೆದ್ಬಿಡೋಣ. ಅಂದರೆ ಒಂದು ಬಕೆಟ್ ಇಷ್ಟಿತ್ತು. 2 ಡೇಸ್ 3 ಡೇಸ್ಗೆ ಒಂದ್ಸತಿ ತೊಳಿತಾನೆ ಇರಬೇಕಾಗುತ್ತೆ ಬಟ್ಟೆ. ಹಾಗೆ ಇವಾಗ ಮಕ್ಕಳು ಬಟ್ಟೆನೇ ಜಾಸ್ತಿ ಇರೋದ್ರಿಂದ ಬೇಗ ತೊಳೆದಾಕ್ಬಿಡೋಣ ಅಂದ್ಬಿಟ್ಟು ಬೆಳಗ್ಗೆ ಅಂದರೆ ನಾವು ನಿನ್ನೆ ಹೋಗಿದ್ವಲ್ಲ ದೇವಸ್ಥಾನಕ್ಕೆ, ಅಲ್ಲಿ ತಂದಿರೋಂಥ ಬಟ್ಟೆ. ಹಾಗಾಗಿ ಅದನ್ನು ಕರೆಕ್ಟಾಗಿ ನೆನೆಸಿರಲಿಲ್ಲ ಅಂದ್ಬಿಟ್ಟು ಅದನ್ನು ಸೈಡಿಗೆ ಎತ್ತಿಕ್ಬಿಟ್ಟು ನೆನೆದಾಕಿರೋ ಅಂಥ ಬಟ್ಟೆನ ಇವಾಗ ತೊಳ್ಕೊತಾ ಇದ್ದೀನಿ. ಅಂದರೆ ಅವಾಗವಾಗ ಬಟ್ಟೆ ತೊಳ್ಕೊಂಡ್ರೆ ನನಗೂ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲಾಂದರೆ ಒಂದೇ ಸತಿ 3ರಿಂದ 4 ಬಕೆಟ್ ಆಗಿಬಿಡುತ್ತೆ. ತೊಳೆಯೋಷ್ಟರಲ್ಲಿ ಫುಲ್ ಬೆನ್ನೋವು, ಬ್ಯಾಕ್ ಪೇನು ಆ ಥರ ಎಲ್ಲ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ತೊಳ್ಕೊತಾ ಇರ್ತೀನಿ. ಅಂದರೆ ಬಿಸಿಲು ಇವಾಗ ಒಂದೊಂದು ಸತಿ ನೆರಳು ಬಂದರೆ ಒಂದೊಂದು ಸತಿ ಬಿಸಿಲು ಇರುತ್ತೆ. ಸ್ವಲ್ಪ ಬಿಸಿಲಿದ್ದಾಗ ಬೇಗ ತೊಳೆದು ಇಟ್ಕೊಂಡ್ರೆ ನಮಗೂ ಒಳ್ಳೆಯದು ಅಂದ್ಬಿಟ್ಟು ಬೆಳಗ್ಗೆ ತೊಳೆದ್ರೆ ಬೆಸ್ಟು. ಅಂದರೆ ಮನೆ ಮುಂದೆ ಇದರಲ್ಲಿ ಇದು ಕೂಡ ನೀರು ಬರ್ತಾ ಇರುತ್ತಲ್ಲ, ಬೇಗ ತೊಳ್ಕೊಬೋದು. ಆದರೆ ನನಗೆ ಇವತ್ತು ಸ್ವಲ್ಪ ಅಂದರೆ ನೈಟೇ ಪಾತ್ರೆ ಎಲ್ಲ ತೊಳೆದಿರಲ್ಲ, ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇತ್ತು ಮನೆ ಒಳಗಡೆ ಅಂದ್ಬಿಟ್ಟು ಇವಾಗ ಬಂದು ತೊಳಿತಾ ಇದ್ದೀನಿ. ಅಂದರೆ ಜಾಸ್ತಿನಿಲ್ಲ, 1 ಅವರ್ ಅಷ್ಟರಲ್ಲಿ ತೊಳೆದ್ಬಿಡ್ತೀನಿ ಬೇಗನೆ. ಅಂದರೆ ನೀರೆಲ್ಲ ಇಟ್ಕೊಂಡಿದ್ದೀನಿ, ಡ್ರಮ್ಮಲ್ಲೂ ಕೂಡ ಇದೆ. ತೊಗೊಂಬಂದು ಇನ್ನೇನು ತೊಳ್ಕೊಳ್ಳೋದಷ್ಟೇ. ಹಾಗೆ ಇವಾಗ ಮಕ್ಕಳು ಬಟ್ಟೆ ಜಾಸ್ತಿ ಇರೋದ್ರಿಂದ ನಾನಂತೂ ತಿಕ್ಕಿ ತುಳಿಯೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಅಂದರೆ ಇವ್ರು ಮಣ್ಣಲ್ಲಿ ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ಕೂತಿರ್ತಾರಲ್ಲ, ಹಾಗಾಗಿ ಬೇಗನೆ ಕೊಳೆ ಆಗಿಬಿಡುತ್ತೆ. ಅಂದರೆ ನಮ್ಮ ಕಡೆ ಸ್ವಲ್ಪ ಕೆಂಪು ಮಣ್ಣಲ್ಲ, ಹಾಗಾಗಿ ಬೇಗ ಕೊಳೆ ಅದು ಎದ್ದು ಕಾಣಿಸುತ್ತೆ. ವೈಟ್ ಬಟ್ಟೆ ಅಂತೂ ಹಾಕೋಂಗೇ ಇಲ್ಲ ನಮ್ಮ ಕಡೆ ಅಂತೂ. ಇನ್ನು ನಮ್ಮ ಕಡೆ ಅಂದರೆ ನಮ್ಮ ಅಮ್ಮವ್ರು ತವ್ರ ಮನೆ ಕಡೆ ಆ ಥರ ಎಲ್ಲ ಹೋದರೆ ವೈಟ್ ಮಣ್ಣು ನೀವು ಒಂದು ದಿವಸ ಹಾಕೋ ಬಟ್ಟೆ 1 ವಾರ ಹಾಕೊಂಡ್ರು ಕೂಡ ಅದೇ ಥರ ಇರುತ್ತೆ. ಇಲ್ಲಿ ಒಂದು ದಿವಸ ಹಾಕೊಳ್ಬಾರ್ದು, ನೆಕ್ಸ್ಟ್ ಡೇ ನೋಡಿದ್ರೆ ಯಪ್ಪ ಇವಳು ಎಷ್ಟು ದಿವಸದಿಂದ ಇದೇ ಬಟ್ಟೆ ಹಾಕೊಂಡವಳಲ್ಲ, ಇಷ್ಟು ಮಾಸಿದ್ರೂ ಅನ್ನೋ ಲೆವೆಲ್ಗೆ ಕಾಣಿಸುತ್ತೆ. ಆ ಥರ ಬಟ್ಟೆ ಮಾಸ್ಕೊಂಡ್ರೆ ಹಂಗಾಗ್ಬಿಡುತ್ತೆ ಈ ಕೆಂಪು ಮಣ್ಣಲ್ಲಿ. ಹಾಗಾಗಿ ಎಷ್ಟು ತೊಳೆದ್ರೂ ಕೂಡ ಒಂದೊಂದು ಸತಿ ಹಿಂಸೆ ಅನ್ನಿಸ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಆದರೆ ವಾಷಿಂಗ್ ಮಿಷಿನ್ ತರಬೇಕು ಅಂತ ಹಿಂದಿನ ಲಾಗಲ್ಲೂ ಕೂಡ ಹೇಳಿದ್ದೆ. ಆದರೆ ವಾಷಿಂಗ್ ಮಿಷಿನಲ್ಲೆಲ್ಲ ಈ ಕೊಳೆ ಹೋಗಲ್ಲ ಅಂತ ಒಂದೊಂದು ಸತಿ ಅನಿಸುತ್ತೆ. ಆದರೆ ಬಟ್ಟೆ ಎಲ್ಲ ಜಾಸ್ತಿ ಇದ್ದಾಗ ಏನು ಅನಿಸುತ್ತೆ ಅಂದರೆ ಅಯ್ಯೋ ವಾಷಿಂಗ್ ಮಿಷಿನ್ ತರಬೇಕಾಗಿತ್ತಲ್ಲ ಅನಿಸುತ್ತೆ. ಅಂದರೆ ಡೈಲಿ ಹಾಕಿ ಯೂಸ್ ಮಾಡೋರಿಗೆ ಒಂಥರ. ಆದರೆ ಹಳ್ಳೀಲಿ ಡೈಲಿ ಯೂಸ್ ಮಾಡೋದಕ್ಕಿಂತ 3-4 ದಿವಸಕ್ಕೊಂದು ಸತಿ ಬಿಚ್ಚೋದೇ ಜಾಸ್ತಿ ಬಟ್ಟೆಗಳು. ಹಾಗಾಗಿ ವಾಷಿಂಗ್ ಮಿಷಿನ್ ಅಷ್ಟು ನೀಟಾಗಿ ತೊಳೆಯಲ್ಲ ಅಂದ್ಬಿಟ್ಟು ಕೈಯಲ್ಲೇ ತೊಳೆಯೋದು. ಹಾಗೆ ನೋಡಿ ಇವಾಗ ಬಟ್ಟೆ ಎಲ್ಲ ತೊಳೆದಾಯಿತು. ಅದನ್ನೆಲ್ಲ ಜಾಸ್ತಿ ಕಾಂಪೌಂಡ್ ಮೇಲೆ ಇಟ್ಕೊತಾ ಇದ್ದೀನಿ. ಹಾಗೆ ಇನ್ನೇನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿದ್ರೆ ಮುಗೀತು, ಇವತ್ತಿನ ಕೆಲಸ ಎಲ್ಲ ಮುಗಿದೋಗುತ್ತೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನೇಲಿ ನಾವು ಎಷ್ಟೇ ಕ್ಲೀನ್ ಮಾಡಿ ಎಷ್ಟೇ ತೊಳೆದಿಟ್ರು ಕೂಡ ಹಾಗೇ ಸ್ವಲ್ಪ ಅವ್ರು ದೊಡ್ಡವರಾಗೋ ತನಕ ನಮಗಿದ್ದು ತಲೆನೋವು ಇದ್ದಿದ್ದೆ, ಏನು ಮಾಡೋಕ್ಕಾಗಲ್ಲ. ಹಾಗೆ ನೋಡಿ ಇವಾಗ ಜಾಲಿಸ್ಕೊಂಡು ಒಣಗಾಕಬೇಕು. ಹಾಗೆ ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ತುಂಬ ಜನ ಸ್ಕಿಪ್ ಮಾಡಿ ವಿಡಿಯೋ ನೋಡ್ತಾ ಇರ್ತೀರ. ಹಾಗೆ ಲೈಕ್ ಕೂಡ ಮಾಡಲ್ಲ, ಪ್ಲೀಸ್ ಲೈಕ್ ಮಾಡಿ, ಸ್ಕಿಪ್ ಮಾಡಬೇಡಿ ವಿಡಿಯೋನ. ಅಂದರೆ ಸೋನಿ ಮತ್ತು ಲಸು ಇಬ್ಬರು ಕೂಡ ಆಟ ಆಡ್ತಿದ್ರಲ್ಲ, ಹಾಗಾಗಿ ನಂಗೆ ಬೇಗನೆ ಬಟ್ಟೆ ತೊಳೆಯೋದಾಗಿದೆ. ಇಬ್ಬರು ಬಂದು ತಲೆ ತಿಂತಾ ಇರ್ತಿದ್ರು. ಅಂದರೆ ನಾನಿಲ್ಲಿ ಬಟ್ಟೆ ತೊಳಿತಾಯಿದ್ರೆ ಅವ್ರದ್ದು ಆಟ ಸಾಮಾನೆಲ್ಲ ಎತ್ಕೊಂಬಂದು ನೀರು ತುಂಬ್ಕೊತೀನಿ ಅದು ಇದು ಅಂತ ಸುಮ್ಮನೆ ಇದು ಮಾಡ್ತಾಯಿದ್ರು. ಹೇಗೋ ಅವರು ಅಂಗಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ ಇವತ್ತು. ಹಾಗೆ ಇವಾಗ ಬಟ್ಟೆ ಎಲ್ಲ ಒಣಗಾಕ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ನೀರಿರಲ್ಲ, ಸ್ವಲ್ಪನೇ ಇತ್ತು ಅಂತ ಎಲ್ಲ ಬೇಗ ಮುಗೀತು. ಇಲ್ಲ ಅಂದರೆ 1 ಅವರ್ ಅಷ್ಟರಲ್ಲಿ ಮುಗಿತಾ ಇರಲಿಲ್ಲ. ಜಾಸ್ತಿ ಅಂದರೆ ಒಂದು 2 ದಿವಸದ ಹಿಂದೆಯೇ ಒಗೆದಿದ್ದೆ, ಬಟ್ಟೆ ಜಾಸ್ತಿನೇ ಇತ್ತು. ಇವಾಗ ನಂದು ನಮ್ಮ ಮಕ್ಳದ್ದು ಅಷ್ಟೇ ಬಟ್ಟೆ ಇರೋದು, ಮಾವ ಅತ್ತೆ ನಮ್ಮ ಮನೆಯವ್ರದ್ದೇನಿಲ್ಲ. ಅವಾಗವಾಗ ಒಗಿತಾ ಇರ್ತೀನಲ್ಲ, ಒಬ್ಬೊಬ್ರದ್ದು 3 ಜೊತೆ. ಅಂದರೆ ನಮ್ಮ ಮನೆಯವ್ರದ್ದು ಮಕ್ಳದ್ದು ಜಾಸ್ತಿ ಇರೋದು. ಒಂದು ಟೈಮ್ ನಮ್ಮ ಮಕ್ಳದ್ದು ಕಮ್ಮಿ ಆದರೂ ಕೂಡ ನಮ್ಮ ಮನೆಯವ್ರ ಬಟ್ಟೆ ಜಾಸ್ತಿ ಇರುತ್ತೆ.
ಈ ಸತಿ ಅವ್ರದ್ದು ಇರಲಿಲ್ಲ. ಹೋದ ಸತಿ ನಾನು 4 ಜೊತೆ ಅವ್ರದ್ದು ಬಟ್ಟೆ ತೊಳಿಬೇಕಾದ್ರೆ ಹೇಳಿದ್ದೆ, ಮಕ್ಳದ್ದು ಅಷ್ಟು ಬಟ್ಟೆ ಇಲ್ಲ, ನಿಂದೇ 4 ಜೊತೆ ಬಟ್ಟೆ ಇದೆ ಅಂತ. ಹಾಗಾಗಿ ಸರಿ ಬಿಡಮ್ಮ ಅಂದ್ಬಿಟ್ಟು ಇವತ್ತು ಬಿಚ್ಚೋಕ್ಕೆ ಇಲ್ಲ, ಹಂಗೆ ಇದು ಮಾಡ್ಕೊಂಬಿಟ್ಟಿದ್ದಾರೆ. ಅಂದರೆ ನಮ್ಮ ಮನೆಯವರು ಸ್ವಲ್ಪ ಮೇಕೆ ಜೊತೆ ಕುರಿ ಅದು ಕೋಳಿ ಎಲ್ಲ ಕಟ್ ಮಾಡ್ತಾ ಇರ್ತಾರಲ್ಲ, ಅವರು ಡೈಲಿ ಸ್ನಾನ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಅವ್ರದ್ದೇ ಬಟ್ಟೆ ಜಾಸ್ತಿ ಇರುತ್ತೆ. ಅವ್ರು ಕೋಳಿ ಕಟ್ ಮಾಡಿಬಿಟ್ಟು ಕೈಕಾಲು ಮುಖ ತೊಳ್ಕೊಂಬಂದರೂ ಕೂಡ ಒಂದೊಂದು ಸತಿ ಅದು ಸ್ಮೆಲ್ ಬರ್ತಾನೆ ಇರುತ್ತೆ. ಹಾಗಾಗಿ ಅವ್ರು ಸ್ನಾನ ಮಾಡಿಬಿಡ್ತಾರೆ. ಆವಾಗ ಅವ್ರದ್ದೇ ಜಾಸ್ತಿ ಬಟ್ಟೆ ಆಗಿಬಿಡುತ್ತೆ. ಹಾಗೆ ಅದನ್ನೆಲ್ಲ ಇವಾಗ ಬಟ್ಟೆ ಎಲ್ಲ ಒಣಗಿಸಿ ಇವಾಗ ಸ್ವಲ್ಪ ಅಕ್ಕಿನ ನೆನೆಹಾಕೋಣ ದೋಸೆ ಮಾಡೋಕ್ಕೆ ಅಂದ್ಬಿಟ್ಟು ಇವಾಗ ಅಕ್ಕಿನ ನೆನೆಹಾಕ್ತಾ ಇದ್ದೀನಿ. ನೆನ್ನೆ ದೋಸೆ ತಿಂದು ಒಂಥರ ಬೇಜಾರಾಯಿತು. ನಾವು ಮನೇಲಿ ಮಾಡಿದ್ರು ಅಷ್ಟು ಖರಾಬಾಗಿ ದೋಸೆ ಮಾಡಲ್ಲ, ಅಷ್ಟು ಖರಾಬಾಗಿ ದೋಸೆ ಮಾಡಿದರು ಹೋಟ್ಲಲ್ಲಿ. ಹಾಗಾಗಿ ಅವತ್ತು ಸೋನಿ ಲಂಚ್ ಬಾಕ್ಸ್ಗೂ ಕೂಡ ಆಗುತ್ತೆ ಅಂತ ಇವತ್ತು ದೋಸೆ ಮಾಡೋಕ್ಕೆ ಇವಾಗ ಅಕ್ಕಿನೆಲ್ಲ ತೊಳ್ಕೊತಾ ಇದ್ದೀನಿ. ಡ್ರಮ್ ತುಂಬಿತ್ತಲ್ಲ, ಹಾಗಾಗಿ ಅಲ್ಲಿ ನೀರಲ್ಲಿ ಅಂದರೆ ನಲ್ಲಿಲೂ ಕೂಡ ಬರ್ತಾ ಇರಲಿಲ್ಲ. ನಲ್ಲಿಯಲ್ಲಿ ಬಂದರೆ ಅಲ್ಲೇ ತೊಳ್ಕೊಂಬರ್ತಾಯಿದ್ದೆ. ಇಲ್ಲೇ ತೊಳ್ಕೊಂಡು ಇವಾಗ ಸ್ವಲ್ಪ ಅಕ್ಕಿ ತೊಳಿತಾ ಇದ್ದೀನಲ್ಲ, ಆ ನೀರನ್ನ ಗಿಡಕ್ಕೆ ಹಾಕಿದರೆ ತುಂಬಾ ಯೂಸು. ಹಾಗಾಗಿ ಒಂದು ಇದ್ರಲ್ಲಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಗಿಡಗಳಿಗೆ ಹಾಕೋಣ ಅಂದ್ಬಿಟ್ಟು ತೊಳೆದ್ಬಿಟ್ಟು ಹಾಗೆ ಒಂದರಲ್ಲೇ ನೆನೆಹಾಕಿದ್ದೀನಿ ನಾನು ಕಡಲೆಬೇಳೆ ಉದ್ದಿನಬೇಳೆ ಅದನ್ನೆಲ್ಲ. ಇವಾಗ 3ರಿಂದ 4 ಸತಿ ವಾಶ್ ಮಾಡಿಕೊಂಡು ಅಕ್ಕಿನ ನೀರು ನೋಡಿ ಅದು ಸಪ್ರೇಟ್ ಇಟ್ಕೊತಾ ಇದ್ದೀನಿ. ಈ ಗಿಡಗಳಿಗೆ ಹಾಕಿರೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಇದನ್ನು ಹೇರ್ ಫಾಲ್ ಆಗಿರೋರಿಗೆ ಅಂದರೆ ಕೂದಲು ಕೂಡ ತೊಳಿಬೋದು ಅಂತೆ. ನಾನು ಒಂದು ಸತಿ ತೊಳೆದಿದ್ದೆ ಅಷ್ಟೇ, ಆಮೇಲೆ ತೊಳಿಯೋಕ್ಕೆ ಹೋಗಲಿಲ್ಲ. ನನಗೆ ಅದೇನೋ ಬೇಡ ಅನ್ನಿಸ್ಬಿಡ್ತು, ಒಂಥರ ಅನ್ನಿಸ್ತು. ಹಾಗಾಗಿ ಕೂದಲಲ್ಲಿ ಏನು ತೊಳೆಯೋಕ್ಕೆ ಹೋಗಲಿಲ್ಲ, ಬರೀ ಗಿಡಗಳಿಗೆ ಹಾಕ್ತೀನಿ. ಗಿಡ ಕೂಡ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಅಂದರೆ ನಾನು ಹಿಂದಿನ ಲಾಗಲ್ಲಿ ತುಂಬ ಹೇಳಿದ್ದೆ ನೋಡಿ, ಅಕ್ಕಿ ನೀರನ್ನ ತೊಳೆದ್ಬಿಟ್ಟು ಈ ಥರ ಗಿಡಕ್ಕೆ ಹಾಕಿದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ. ಹಾಗೆ ಇವಾಗ ತೊಳೆದುಕೊಂಡು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ನೀವು ಶೇರ್ ಮಾಡಿ, ನೀವು ಸಪೋರ್ಟ್ ಮಾಡಿದಷ್ಟು ನನಗೂ ಕೂಡ ನನ್ನ ಬೆಳವಣಿಗೆಗೆ ತುಂಬಾ ಪ್ರೋತ್ಸಾಹ ಮಾಡ್ದಂಗೆ ಸಪೋರ್ಟಿಂಗಾಗಿ ನಿಲ್ಲಿ ಅಂತ